75ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಮಾಂತರ ಶ್ರೇಣಿಯಲ್ಲಿ 16 ಪದಗಳಿವೆ. ಅದರ ಎಲ್ಲಾ ಪದಗಳ ಮೊತ್ತವು 768 ಆಗಿದೆ. ಶ್ರೇಣಿಯ ಕೊನೆಯ ಪದ 93 ಆಗಿದೆ. ಆ ಶ್ರೇಣಿಯನ್ನ ಕಂಡುಹಿಡಿಯಿರಿ. ಹಾಗೂ ಶ್ರೇಣಿಯ ಎಲ್ಲಾ ಪದಗಳ ಮೊತ್ತವು ಮೊದಲ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ 3ರಷ್ಟಕ್ಕೆ ಸಮನಾಗಿರುತ್ತದೆ ಎಂದು ಸೂತ್ರ ಉಪಯೋಗಿಸಿ ತೋರಿಸಿ. ಸೊ ಇಲ್ಲಿ ಮೊದಲ ಪದ ಎ, ಇದನ್ನ ಕಂಡುಹಿಡಿಯಬೇಕು. ಸೊ ಇಲ್ಲಿ ಸಮಾಂತರ ಶ್ರೇಣಿಯ ಮೊತ್ತ Sn is equal to n/2 into a plus n. ಓಕೆ, ಸೊ ಇಲ್ಲಿ n is equal to 16. Sn, ಸೊ ಇವುಗಳ ಮೊತ್ತ 768 ಮತ್ತು ಕೊನೆಯ ಪದ L ಎಷ್ಟಿದೆ? 93 ಇದೆ. ಸೊ ಇಲ್ಲಿ ಮೌಲ್ಯಗಳನ್ನ ಆದೇಶಿಸಿದಾಗ ಏನ್ ಬರುತ್ತೆ? 768 is equal to 16/2 into a plus ಕೊನೆಯ ಪದ 93. ಸೊ 768 is equal to 8 into 2 ಅಂದ್ರೆ 2 8 16 ಅಲ್ವಾ? a plus 93. ಸೊ ಎರಡು ಕಡೆ 8ರಿಂದ ಭಾಗಿಸಿದಾಗ 768 divided by 8, a plus 93. ಸೊ 8 1 8 9 72 6 48. ಸೊ 96 is equal to a plus 93. ಸೊ a is equal to ಏನಾಗುತ್ತೆ ಹೇಳಿ? 96 minus 93. ಸೊ a is equal to 3 ಬರುತ್ತೆ. ಓಕೆ, ಸೊ ಮೊದಲ ಪದ ಏನ್ ಸಿಕ್ಕಿದೆ? 3. ಸೊ ಈಗ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಎನ್ನನೇ ಪದದ ಸೂತ್ರ L is equal to a plus n minus 1 into d ಅಲ್ವಾ? ಸೊ ಇಲ್ಲಿ ಕೊನೆಯ ಪದ L, an 93 is equal to 3 plus 16 minus 1 into d. ಸೊ 93 minus 3 is equal to 15d ಆಗುತ್ತೆ. ಸೊ 90 is equal to 15d. ಸೊ ಎರಡು ಕಡೆ 15ರಿಂದ ಭಾಗಿಸಿ 90 divided by 15 is equal to d ಆಗುತ್ತೆ. ಸೊ d is equal to r ಬರುತ್ತೆ. ಸೊ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಡಿ 6, ಮೊದಲ ಪದ ಎ 3 ಬಂದಿದೆ. ಸೊ ಈಗ ನಾವು ಸಮಾಂತರ ಶ್ರೇಣಿಯನ್ನ ರಚಿಸೋಣ. ಸಮಾಂತರ ಶ್ರೇಣಿ a plus d a plus 2d. ಸೊ ಇದೇನಾಗತ್ತೆ ಹೇಳಿ? a ಮೊದಲ ಪದ